ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇವಾಗ ಅದೊಂದೇ ಅಲ್ಲ, ನಿಮಗೆ 17ನೇ ಕಂತಿನ ಹಣದ್ರೂ ಕೂಡ ಹಣ ಬಿಡುಗಡೆ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೂ ಕೂಡ ಗೊತ್ತಿದೆ, ಸಂಕ್ರಾಂತಿ ಹಬ್ಬದ ದಿವಸದಿಂದನೇ 16ನೇ ಕಂತಿನ ಹಣ ಜಮೆ ಮಾಡಿಬಿಡ್ತೀವಿ ಅಂದ್ಬಿಟ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹಣ ಯಾರಿಗೂ ಕೂಡ ಜಮೆ ಆಗಿಲ್ಲ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲೈಸ್ ಆಗಿದ್ದಾರೆ, ಅದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಆದರೆ ನಿಮಗೆ ನೆಕ್ಸ್ಟ್ ಬರುವ ಪ್ರಶ್ನೆ, ಓಕೆ 14ನೇ ತಾರೀಕಂತೂ ಬರಲಿಲ್ಲ, ಮತ್ತು ಯಾವಾಗ ಬರುತ್ತೆ? ಇವಾಗಲೇ 16ನೇ ಕಂತಿನ ಹಣ ಅಂದರೆ ನವಂಬರ್ ತಿಂಗಳದು ಬರಬೇಕಾಗಿರೋದು. ಇವಾಗಲೇ ಡಿಸೆಂಬರ್ ಕೂಡ ಎಂಡಿಂಗಿಗೆ ಬರ್ತಾ ಇದ್ದೀವಿ, ಇನ್ನೂ ಕೂಡ ಬಂದಿಲ್ಲ. ಹಾಗಾದರೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಬಟ್ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಅವರು ಈ ಮೀಡಿಯಾ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಟ್ಟಿದ್ದಾರೆ. ಇವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ. ಕೆಲವು ತಾಂತ್ರಿಕ ಸಮಸ್ಯೆಯಿಂದ ನಮಗೆ ಹಣ ಜಮೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನೆಕ್ಸ್ಟ್ ನಾವು ಬಿಡುಗಡೆ ಮಾಡಿದಾಗ 2-3 ತಿಂಗಳದು ಒಟ್ಟಿಗೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 16-17ನೇ ಕಂತಿನ ಹಣ, ಹಾಗೆ ಸಾಕಷ್ಟು ಮಹಿಳೆಯರಿಗೆ 15ನೇ ಕಂತಿನ ಹಣ ಕೂಡ ಬಂದಿಲ್ಲ. ನೀವು ಕೂಡ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ನಮಗೆ 15ನೇ ಕಂತಿಂದು ಕೂಡ ಬಂದಿಲ್ಲ ಅಂತ. ಹಾಗಾಗಿ ಯಾರಿಗೆಲ್ಲ 15ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ. ಹಾಗೆ 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ. ಬಟ್ ಇವಾಗ ನಮಗೆ ತಾಂತ್ರಿಕ ಸಮಸ್ಯೆಯಿಂದ ಜಮೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಧಿಕಾರಿಗಳು ಮೀಡಿಯಾ ಮುಂದೆನೇ ತಿಳಿಸಿದ್ದಾರೆ. ಯಾಕಂದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲ, ಇವಾಗ ಅವ್ರಿಗೆ ಸಮಸ್ಯೆನ ಬಗೆಹರಿಸ್ಬೇಕಂದ್ರೆ, ಹಾಗಾಗಿ ಲೇಟ್ ಆಗ್ತಾ ಇದೆ. ಬಟ್ ಖಂಡಿತವಾಗ್ಲೂ ನಾವು ಹಣ ಜಮೆ ಮಾಡೇ ಮಾಡ್ತೀವಿ. ಬಟ್ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಬಟ್ 2-3 ತಿಂಗಳು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆಲ್ಲ 15ನೇ ಕಂತಿನ ಹಣನೂ ಬಂದಿಲ್ವೋ ಅವ್ರಿಗೂ ಕೂಡ ಒಟ್ಟಿಗೆ ಬರುತ್ತೆ. ಹಾಗೆ 16-17ನೇ ಕಂತಿನ ಹಣ ಕೂಡ ನೆಕ್ಸ್ಟ್ ಯಾವಾಗ ಜಮೆ ಮಾಡಿದ್ರು ಕೂಡ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂದ್ಬಿಟ್ಟು ಅಧಿಕಾರಿಗಳೇ ತಿಳಿಸಿದ್ದಾರೆ. ನೋಡೋಣ ಈ ಸತಿನಾದ್ರು ಅವ್ರು ಹೇಳ್ದಂಗೆ ನಡ್ಕೊತಾರ ಇಲ್ಲ ಅಂದ್ಬಿಟ್ಟು. ಯಾಕಂದರೆ ಇನ್ನು ನವಂಬರ್, ಡಿಸೆಂಬರ್ ಆಗಿ ಜನವರಿ ಕೂಡ ಮುಗಿತಾ ಬರ್ತಾ ಇದೆ. ಇನ್ನೂ ಲೇಟ್ ಆದರೆ ಇನ್ನೂ ಕೂಡ ಮತ್ತೆ ಲೇಟ್ ಆಗ್ತಾನೆ ಹೋಗುತ್ತೆ. ನೋಡೋಣ ಯಾವಾಗ ಜಮೆ ಆಗುತ್ತೆ ಏನು ಅಂತ. ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಅಂದರೆ ಇದು ಹೊಸದ ಏನಲ್ಲ, ನಿಮಗೂ ಕೂಡ ಗೊತ್ತಿರುತ್ತೆ. ಸಾಕಷ್ಟು ಬಾರಿ ಹಣ ಜಮೆ ಮಾಡೋದು ಲೇಟ್ ಮಾಡಿದಾಗೆಲ್ಲ ಅವ್ರು ಹೇಳೋ ಅಂಥದ್ದು ಇದೇ ರೀಸನ್ನು, ಟೆಕ್ನಿಕಲ್ ಇಶ್ಯೂ ಅಂತ. ಅದು ನಿಜ ಹೇಳ್ತಿದ್ದಾರೆ ಅಥವಾ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಗೊತ್ತು. ಬಟ್ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಿಮಗೇನನ್ಸುತ್ತೆ? 2 ತಿಂಗಳು ಒಟ್ಟಿಗೆ ಜಮೆ ಮಾಡ್ತಾರಾ ಅಥವಾ ಬರೀ 16ನೇ ಕಂತಿನ ಹಣ ಮಾತ್ರ ಜಮೆ ಮಾಡ್ತಾರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.